ಹಾಯ್ ಫ್ರೆಂಡ್ಸ್, 2 ದಿನ ಗ್ಯಾಪ್ ಆಗಿತ್ತು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ವಾರ್ಮಪ್ಗೆ ನಾವು 2-3 ದಿನ ಗ್ಯಾಪ್ ಆಗಿತ್ತು. ಹುಡುಗರೆಲ್ಲ ಏನು ವಾರ್ಮಪ್ ಮಾಡೋದೇ ಬಿಟ್ಬಿಟ್ರ ಅಂತ ಹೇಳಿದ್ರು. ಹಾಗಾಗಿ ಬೆಳಗ್ಗೆ ಜಲ್ದಿ ಎದ್ದೇಳ್ಬೇಕಂದ್ರೆ ಆದರೂ ಟೈಮ್ ಆಗಿತ್ತು, 6 ಗಂಟೆ ಮೇಲ್ಗಡೆ ಆಗಿತ್ತು. 6 ಗಂಟೆ ಆಯಿತು. ಹುಡುಗ ಬೇಗ ಬೇಗ ಹೋಗೋಣ ಅಂಥೇಳಿ ನಾವು ವಾಕಿಂಗ್ ಮಾಡೋ ಜಾಗಕ್ಕೆ ಬಂದು ನೋಡ್ತೀವಿ. ಸೂರ್ಯ ಹುಡ್ತಾ ಇದ್ದ. ಹುಡುಗ ಓಡಿ ನೋಡ್ದ. ಏನಾಯಿತು ಅಂತ ನಾನು ನನ್ನ ಬಾಡಿ ಗಾರ್ಡ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಹೋಗಿ ನೋಡಿದರೆ ಬ್ರೇಕ್. ಯಾಕೆ ಅಣ್ಣ ಹುಚ್ಚ ಇದು ಮುಖ ತೊಳ್ಕೊಂಬರ್ತಾರಂತೆ. ಅಣ್ಣ ಹುಚ್ಚಲ್ಲಿ ಯಾಕೆ ಮುಖ ತೊಳ್ಕೊಂಬತ್ತೀಯ? ಒಳ್ಳೆ ನೀರೆಲ್ಲ ಹಾಗಾಗಿ ಆರಾಮ್ಸೆ ಮುಗಿಸ್ಕೊಂಬಾರೋ ನೀನು ಅಂತೇಳಿ ನಾನು ಅಷ್ಟೊತ್ತಿಗೆ ರನ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೆ. ರನ್ನಿಂಗ್ನ ಸ್ಟಾರ್ಟ್ ಮಾಡಿದಾಗ ಅವನು ಬಂದು ಕಂಟಿನ್ಯೂ ಮಾಡ್ದ. ರನ್ನಿಂಗ್ ಮಾಡ್ತಾ ಇಬ್ಬರು ಇವತ್ತು ಬೇರೆ ಥರ ಅದು ವಾರ್ಮಪ್ ಮಾಡಮ್ಮ ಅಂತೇಳಿ ಯೋಚನೆ ಮಾಡ್ಕೊತ ಇದ್ವಿ. ಆದರೆ ನಮ್ಮ ಹುಡುಗ ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು ಇನ್ನೂ ಏನೋ ಬೇಕಣ್ಣ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾವು ಹೊಸ ರೀತಿಲಿ ಏನೋ ಒಂದು ಪ್ರಯತ್ನ ಮಾಡಮ್ಮ ಅಂತೇಳಿ ಇದು ಪ್ರಯತ್ನ ಮಾಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಯಾಕಂದರೆ ಬೆಳಗ್ಗೆ ಲೇಟ್ ಆಗಿತ್ತಲ್ಲ, ಹಾಗಾಗಿ ವಾರ್ಮಪ್ ಮಾಡೋಕ್ಕೆ ಸ್ವಲ್ಪ ಲೇಜಿ ಆಗ್ತಾಯಿತ್ತು. ಹಾಗಾಗಿ ಇರಲಿ ಬಂದಿದ್ದೀವಿ, ಏನೋ ಒಂದು ವಾರ್ಮಪ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಮಾಡಿದ್ನಿಗೆ ನಮ್ಮ ಹುಡುಗ ಸ್ಕೀಪಿಂಗ್ ಆಡ್ತೀನಿ ಅಣ್ಣ ಅಂತ. ಅವನು ಸ್ಕೀಪಿಂಗು ನೋಡಿ ನೀವೇ. ಆಮೇಲೆ ಮತ್ತೆ ನಾನು ಸ್ಕೀಪಿಂಗ್ ಆಡಿದೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಆದರೂ ಇನ್ನೂ ಏನೋ ಬೇಕು, ಇನ್ನೂ ಬೇಗನೋ ಬೇಕು ಅನ್ನೋ ಇದು ಇತ್ತು. ಹಾಗಾಗಿ ಮತ್ತೆ ಮುಂಜಾನೆ ಫೋನ್ ಹಚ್ಚಿದ್ರ ಫೋನ್ ಸೈಲೆಂಟ್ ಮಾಡ್ತಿದ್ವಿ, ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ವಿ. ಬಂಗಾರ ಮೂಗ್ಯ ನಾಚಿಗೆ ನಾದ ರಾತ್ರಿ 1 ತನ 2 ತನ ಲವರ್ ಕೂಡ ಚಾಟಿಂಗ್ ಮಾಡ್ತಿದ್ವಿ. ಮತ್ತೆ ಮುಂಜಾನೆ ಜಿಮ್ಮಿಗೆ ಬಾ ಅಂದ್ರ ಫೋನ್ ಸೈಲೆಂಟ್ ಮಾಡ್ತಿದ್ವಿ. ನಮ್ಮ ಹುಡುಗ ಮನಸ್ಸಲ್ಲಿ ಇದೆ ಅಂತ ಇದ್ದ. ಏನಣ್ಣ ಬೆಳಗ್ಗೆ ಫೋನ್ ಹಚ್ಚಿದ್ರೆ ನೀನು ಬರೇ ಸ್ವಿಚ್ ಆಫ್ ಮಾಡಿರ್ತೀಯ ಅಂತೇಳಿ. ಹಾಗಾಗಿ ಇರಲಿ ಬಾರೋ ಅಂತೇಳಿ ಡಿಪ್ಸ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡಿಪ್ಸ್ನ ಹೊಡೆಯೋಷ್ಟರಲ್ಲೇ ನಮ್ಮ ಹುಡುಗನ ಸ್ಕೂಲ್ ಬಸ್ ಮಿಸ್ ಆಯಿತು. ಹಾಗಾಗಿ ಅವನ ರಿಯಾಕ್ಷನ್ ಈ ಥರ ಇತ್ತು. ನಡೆಯೋಣ, ಇವತ್ತು ಲೇಟಾಗಿ ಬಂದ್ಬಿಟ್ವಿ, ನೀನು ನನ್ನ ಬಸ್ ಮಿಸ್ ಮಾಡಿಬಿಟ್ಟಿ ಅಂತೇಳಿ ಸ್ವಲ್ಪ ಕೋಪಗೊಂಡ. ಆಮೇಲೆ ಬಾಣ ಮುಖ ತೊಳೆದ್ಕೊಂಡು ಹೋಗಮ್ಮ ಅಂತೇಳಿ ಬಂದು ನೋಡಿದ್ರೆ ಅಲ್ಲಿ ಯಾರೋ ಎಮ್ಮೆಯ ಮೈ ತೊಳೆಯೋಕ್ಕೆ ಶಾಂಪೂನ ಯೂಸ್ ಮಾಡಿದ್ರು. ಹಾಗಾಗಿ ಬೇಡ ಕಣೋ, ಮನೇಲಿ ಹೋಗಿ ಮುಖ ತೊಳ್ಕೊಳ್ಳೋಣ ಅಂತೇಳಿ ಅಲ್ಲಿಂದ ನಾವು ಚೆನ್ನಾಗಿದೆ ಮೂವಿ. ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ. ಆದ್ರೆ ನಮ್ಮ ಶೂಟಿಂಗ್ನ ನಾವು ಮುಗಿಸ್ಕೊಂಡು ಬರ್ತಾ ಇದೀವಿ. ಮತ್ತೆ ನಾಳೆ ಸಿಗೋಣ. ಟಾಟಾ ಬಾಯ್ ಬಾಯ್ ಅಂತೇಳಿ ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ.